ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಚಿವ ಮಧು ಬಂಗಾರಪ್ಪ ವಿರುದ್ಧ ಮಾಜಿ ಸಚಿವ ಹರತಾಳು ಹಾಲಪ್ಪ ಕಿಡಿನುಡಿ. ಯಡಿಯೂರಪ್ಪ ವಿರುದ್ಧದ ಮಧು ಹೇಳಿಕೆ ಖಂಡಿಸಿದ ಹರತಾಳು. ಸೊರಬದಲ್ಲಿ 4 ಇಸ್ಪಿಟ್ ಕ್ಲಬ್ ಇದೆ ಎಂದ ಮಾಜಿ ಸಚಿವರು. ಬೇಳೂರದ್ದು ಹೊರಗೆ ವೀರಾವೇಶ, ಒಳಗೆ ಹೊಂದಾಣಿಕೆ ಎಂದು ಕಾಲೆಳೆದ ಹರತಾಳು. ರವೀಂದ್ರ ಪುಸ್ತಕಾಲಯಕ್ಕೆ 60 ವರ್ಷ. ವಾಗ್ಮಿ ವೀಣಾ ಬನ್ನಂಜೆ ಅವರ ಮೌಲಿಕ ಮಾತು. ಈಗ ಸುದ್ದಿಯ ವಿವರ. ಸಚಿವ ಮಧು ಬಂಗಾರಪ್ಪ ತಮ್ಮ ಖಾತೆಗೆ ತಕ್ಕ ಘನತೆಯಲ್ಲಿ ಮಾತನಾಡಲಿ. ಅನಗತ್ಯವಾಗಿ ನಮ್ಮ ನಾಯಕರಾದ BS ಯಡಿಯೂರಪ್ಪ ಬಗ್ಗೆ ಮಾತನಾಡಿದರೆ ಸುಮ್ಮನಿರುವುದಿಲ್ಲ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಗುಡುಗಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ TD ಮೇಘರಾಜ್, ದೇವೇಂದ್ರಪ್ಪ, ಗಣೇಶ್ ಪ್ರಸಾದ್, ಸತೀಶ್ ಕೆ, ಪ್ರದೀಪ್ ಆಚಾರಿ, ಆನಂದ್ ಮೆಣಸಿನಸರ, GK ಭೈರಪ್ಪ ಇನ್ನಿತರರು ಹಾಜರಿದ್ದರು. ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ. ಇತ್ತೀಚೆಗೆ ಮಧು ಬಂಗಾರಪ್ಪನವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಘವೇಂದ್ರ ಅವರು ಭ್ರಷ್ಟಾಚಾರ ಟ್ರಾನ್ಸ್ಫರ್ ಭಾಳ ಅತಿ ಆಗಿಬಿಟ್ಟಿದೆ, ತುಂಬ ಭ್ರಷ್ಟಾಚಾರ ನಡೀತಾ ಇದೆ, ಅಧಿಕಾರಿಗಳಿಗೆ ನೆಮ್ಮದಿನೇ ಇಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅಂತ ಕಾಣುತ್ತೆ MP ರಾಘವೇಂದ್ರ ಅವರು. ಅದಕ್ಕೆ ಉತ್ತರ ಕೊಡ್ತಾ ಮಧು ಬಂಗಾರಪ್ಪನವರು ತಮ್ಮ ಇಲಾಖೆ ಪ್ರಗತಿ, ಜಿಲ್ಲೆಯ ಪ್ರಗತಿ, ಶೈಕ್ಷಣಿಕ ಪ್ರಗತಿಯನ್ನು ಹೇಳೋದು ಬಿಟ್ಬಿಟ್ಟು ಬರೀ ಯಡಿಯೂರಪ್ಪನವ್ರ ಮೇಲೆ ಮಾತಾಡಿದ್ದಾರೆ. ಯಡಿಯೂರಪ್ಪನವ್ರ ಕಾಲದಾಗ ಆಗಿಲ್ವಾ, ಅದಾಗಿಲ್ವಾ, ಇದಾಗಿಲ್ಲ, ಅದಕ್ಕಾಗಿ ನಮ್ಮನ್ನ ಆಗಿದೆಯೋ ಆಗಿಲ್ಲೋ ಬೇರೆ ವಿಷಯ, ಅದಕ್ಕಾಗಿ ನಾವು ಇಲ್ಲಿ ಕೂತಿದ್ದೀವಿ. ಈಗ ಅದನ್ನೇ ಏನು ಹೇಳೋದು, ಇವ್ರು ಏನು ಮಾಡ್ಯಾರ ಅಂತ ಹೇಳ್ಬೇಕು. ಯಡಿಯೂರಪ್ಪನವ್ರ ಬಗ್ಗೆ ಹೇಳೋದು ಏನಿದೆ? ಯಡಿಯೂರಪ್ಪನವರು ವಾಲಂಟರಿಯಾಗಿ ರಾಜಕೀಯ ನಿವೃತ್ತಿ ಆದವರು, ಜನ ಸೋಲಿಸಿಲ್ಲ ಅವ್ರನ್ನ, ಮತ್ತು ಮುಖ್ಯಮಂತ್ರಿಗಿರಿನೂ ಕೂಡ ಬಿಟ್ಕೊಟ್ಟವರು, ಮತ್ತು ರಾಜಕೀಯ ನಿವೃತ್ತಿಯನ್ನು ಸ್ವಯಂ ಘೋಷಣೆ ಮಾಡಿದ್ದು. ಸೋತು ರಾಜಕೀಯ ನಿವೃತ್ತಿ ಆದವರಲ್ಲ ಯಡಿಯೂರಪ್ಪನವರು. ಬೇರೆ ರಾಜಕಾರಣಿಗಳಿಗೂ ಯಡಿಯೂರಪ್ಪನಿಗೂ ಒಂದು ವ್ಯತ್ಯಾಸ ಇದೆ. ಇದನ್ನ ವಿದ್ಯಾಮಂತ್ರಿಯಾಗಿ ವಿದ್ಯೆ ಇಲ್ದಿದ್ದವರು ಅವರು. ಅದು ಕಾಮನ್ ಸೆನ್ಸ್ ಇರಲಿ ಕಾಮನ್ ಸೆನ್ಸಲ್ಲಿ ಆಡಳಿತ ಮಾಡ್ಬೋದು. ವಿದ್ಯಾಮಂತ್ರಿಯಾಗಿ ಇದನ್ನು ಗಮನಿಸಬೇಕು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಅವ್ರಿಗೆ ಶೋಭೆ ತರೋದಿಲ್ಲ, ಒಳ್ಳೇದಲ್ಲ. ನಾವು ಕೂಡ ಮಾತಾಡ್ಬೇಕು, ನಮ್ಮ ಬಗ್ಗೆ ಮಾತಾಡ್ಲಿ, ಇಲ್ಲಿ ರಾಘವೇಂದ್ರನ ಬಗ್ಗೆ ಮಾತಾಡ್ಲಿ, ಮತ್ತೇನೋ ಸರ್ಕಾರದ ಬಗ್ಗೆ ಆಗು ಹೋಗುಗಳ ಬಗ್ಗೆ ಮಾತಾಡ್ಲಿ. ಹಿಂದಿನ ಹಳೆ ಲೀಡರ್ ಬಗ್ಗೆ ಅವರು ಏನು ಮಾತಾಡೋದಿದೆ, ಯಡಿಯೂರಪ್ಪನ ಬಗ್ಗೆ ಮಾತಾಡೋದನ್ನು ನಾವ್ಯಾರು ಸಹಿಸ್ಕೊಳ್ಳೋದಿಲ್ಲ, ಸರಿಯಲ್ಲ. ಒಬ್ಬ ವಿದ್ಯಾ ಸಚಿವರಾಗಿ, ಎಜುಕೇಷನ್ ಮಿನಿಸ್ಟರ್ ಆಗಿ ಸರಿಯಲ್ಲ ಅಂತೇಳಿ ನಾನು ಅವ್ರ ಹೇಳಿಕೆಯನ್ನು ಖಂಡಿಸ್ತೇನೆ. ಮತ್ತೊಂದು ಶರಾವತಿ ಸೇತುವೆ ಬಗ್ಗೆ ಮಾತಾಡ್ತಾರೆ. ಆಗ್ಬೇಕಾದ್ರೆ ಎಲ್ಲರೂ ಕನ್ಸ್ಕೊಂಡಿದ್ರು, ಎಲ್ಲರೂ ಹೋರಾಟ ಮಾಡಿದ್ರು. ಆದರೆ ಯೋಗ ಯಡಿಯೂರಪ್ಪನ ಕಾಲದಾಗ ಯಡಿಯೂರಪ್ಪನವರು ಅದನ್ನು ಮಾಡಿಸ್ಕೊಟ್ಟಿದ್ದಾರೆ. ಅದು ಏನು, ಯಡಿಯೂರಪ್ಪನ ಮನೆಯಿಂದ ದುಡ್ಡು ತಂದ್ರ, ರಾಘವೇಂದ್ರನ ಅಪ್ಪನ ದುಡ್ಡ ರಾಘವೇಂದ್ರ ಕೈಯಿಂದ ಹಾಕಿರಿ. ಯಾರು ಕೈಯಿಂದ ಹಾಕ್ಬೇಕಾಗಿಲ್ಲ, ಹಾಕಬಾರದು. ಎಲ್ಲಿಂದ ಬರುತ್ತೆ ಕೈಯಿಂದ ದುಡ್ಡು ಹಾಕಕ್ಕೆ? ಯಾರ ಹತ್ರ ದುಡ್ಡು ಇರ್ತದೆ? ಸೇತುವೆ ಕಟ್ಸೋಷ್ಟು, ರಸ್ತೆ ಮಾಡಿಸೋಷ್ಟು, ಮತ್ತೊಂದು ಮುಗಿದೊಂದು ದುಡ್ಡು ಯಾರ ಹತ್ರ ಇರ್ತದೆ? ಸರ್ಕಾರದ ದುಡ್ಡೇ, ಟ್ಯಾಕ್ಸ್ ಮನಿನೇ ತರಬೇಕು ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ. ಆಯಾ ಸಂದರ್ಭ ಆಯಾ ಹಣಕಾಸನ್ನು ತಂದು ಅಭಿವೃದ್ಧಿ ಮಾಡಬೇಕು. ಇದು ಗೊತ್ತಿಲ್ವೇ? ಮಾತಾಡ್ತಾ ಏನ್ ಬೇಕಾದ್ರೂ ಹೇಳ್ಬಿಡೋದು. ವಾದ ವಿವಾದಗಳು ಏನೇ ಇದ್ರು ರಾಘವೇಂದ್ರ ಅವರು ಒಂದಿಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಆ ಟ್ಯಾಕ್ಸ್ ಮನಿನ ಸೆಂಟ್ರಲ್ ಇಂದನೂ ತಂದಿದ್ದಾರೆ, ರಾಜ್ಯದಿಂದ ನಾವೆಲ್ಲ ಅಧಿಕಾರದಾಗಿದ್ದಾಗ ತಂದಿದ್ದೇವೆ. ಹಾಗಾಗಿ ಮಾತಾಡುವಾಗ ಏನ್ ಮಾತಾಡ್ತೀವಿ ಅನ್ನೋದು ಗೊತ್ತಿರಲಿ. ಏನು ಗೊತ್ತಿಲ್ಲದೆ ಇವ್ರು ಎಲ್ಲಿ ಎಷ್ಟು ಮಟ್ಟಿಗೆ ಇವ್ರದ್ದು ಆಡಳಿತ ನಡೆದಿದೆ ಅಂತ ಹೇಳಿದ್ರೆ, ಸೊರಬದಾಗ ಹೇಳಿದ್ದೆ ಹಿಂದೂ ಕೂಡ, ಇಲ್ಲೇ ಕ್ಲಬ್ಗಳದ್ದು ಸೊರಬದಾಗ 4-5, ನಾನು ಒಂದು ಕ್ಲಬ್ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಕೊನೆಗೆಲ್ಲ ಫೋನ್ ಮಾಡಿ ಹೇಳಿದ್ರು 4 ಕ್ಲಬ್ ನಡೀತಿದಾವೆ. 60 ವರ್ಷಗಳ ಆಡಳಿತ ಮಾಡಿದ್ದಾರೆ ಬಂಗಾರಪ್ಪನವರು. 67ನೇ ಇಸ್ವಿಯಿಂದ ಶಾಸಕರಾಗಿದ್ದು ಇದ್ರು, ಅವ್ರ ಅಣ್ಣ ಇದ್ರು, ನಾನು ಒಂದು 4.5 ವರ್ಷ ಇದ್ದೆ. ಯಾರು ಸೊರಬದಂತ ಊರಿನಾಗ ಇಸ್ಪಿಟ್ ಕ್ಲಬ್ಗೆ ಯಾರು ಸಪೋರ್ಟ್ ಮಾಡಿರ್ಲಿಲ್ಲ. ನಾನು ಮಾಡಿರ್ಲಿಲ್ಲ, ಕುಮಾರ ಬಂಗಾರಪ್ಪ ಮಾಡಿರ್ಲಿಲ್ಲ, ಬಂಗಾರಪ್ಪನವ್ರಿಗಂತೂ ಅದ್ರ ಇದೇ ಇರಲಿಲ್ಲ. ಯಾಕೆಂದ್ರೆ ಸೊರಬ ಒಂದು ಬರೀ ಗ್ರಾಮೀಣ ಪ್ರದೇಶದಿಂದ ಕೂಡಿರ್ತಕ್ಕಂಥ ಊರದು, ದೊಡ್ಡ ಊರೇ ಇಲ್ಲ. ಸೊರಬ ಕೂಡ ಇತ್ತೀಚೆಗೆ ಸ್ವಲ್ಪ ಆಗಿದೆ, ಅದು ಕೂಡ ಒಂದು ಹಳ್ಳಿ ಇದ್ದಂಗ್ಲೇ ಇದ್ದದ್ದು. ಅಲ್ಲಿ ಕ್ಲಬ್ ನಡೆಸೋಂಥದ್ದು ದರಿದ್ರ ಬಂದಿರೋದು ಮಧು ಬಂಗಾರಪ್ಪನ ಈ ಆಡಳಿತ ಅವಧಿಯಲ್ಲಿ. ಅಲ್ಲಿ ದುಡ್ಡು ಕಲೆಕ್ಷನ್ ಆಗಿ ಸಿರ್ಸಿಗೆ ಹೋಗ್ತದೆ, ಸಿರ್ಸಿಯಿಂದ ಬೆಂಗಳೂರಿಗೆ ಹೋಗ್ತದೆ. ಇದನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ ಇವರು. ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮೊದಲೇ ಬಾಯಿ ಬಂದಂಗ ಮಾತಾಡೋದು, ಉಡಾಫೆ ಮಾತಾಡೋದು, ದುರಂಕಾರ ಮಾತಾಡೋದು ಇನ್ನಾದ್ರೂ ಬಿಡು ಅಂತ ಹೇಳ್ಬೇಕು. ಎಜುಕೇಶನ್ ಮಿನಿಸ್ಟ್ರು ಮತ್ತು ಒಳ್ಳೊಳ್ಳೆ ಕಡೆ ಬಂಗಾರಪ್ಪನವ್ರ ಮಗ ನೀವು. ನಾವೆಲ್ಲ ಬಂಗಾರಪ್ಪನ ವಿರುದ್ಧ ಜೊತೆಗಿದ್ದೇ ರಾಜಕೀಯ ಮಾಡಿ ವಿರುದ್ಧ ಆಗ ಪರಿಸ್ಥಿತಿ ಇವರೆಲ್ಲ ನಿರ್ಮಾಣ ಮಾಡಿದ್ರು. ಇರ್ಲಿ, ಯಾವತ್ತೂ ಬಂಗಾರಪ್ಪನವ್ರ ಬಗ್ಗೆ ಮಾತಾಡಿಲ್ಲ, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿಲ್ಲ. ಹಿರಿಯರ ಬಗ್ಗೆ, ಕಾಗೋಡು ತಿಮ್ಮಪ್ಪನವ್ರ ಬಗ್ಗೆ ಅವರೇ ನನ್ನ ಬಗ್ಗೆ ಏನೆಲ್ಲ ಮಾತಾಡಿದ್ರು ನಾನು ಪ್ರತಿಕ್ರಿಯೆ ಕೊಡಕ್ಕೆ ಹೋಗ್ಲಿಲ್ಲ.
ನಿಜ ಹೇಳ್ಬೇಕಂದ್ರೆ ಕಾಗೋಡು ತಿಮ್ಮಪ್ಪನವರೇ ನನ್ನ ಬಗ್ಗೆ ಟೀಕೆ ಮಾಡೋರು, ಹೆಂಡ ಮಾರವನು ಅವನು ಅಂತ. ಇವರು ಶಾಂತ ಹೋಟ್ಲಾಗ 70ನೇ ಇಸ್ವಿಯಿಂದಾನೇ ಮಾಡ್ತಿದ್ದಾರೆ. ಬೇಕಾಗಿಲ್ಲ ಹೇಳಿದ್ ನಾನು ಎಲ್ಲೂ ಹೇಳಕ್ ಹೋಗಿಲ್ಲ. ಏನೋ ಇವರು ಫಸ್ಟ್ ಇವರೇ ಮಾಡಿದ್ದು. ಇವ್ರು ಹೇಳೋದು ನನಗೆ ಹಾಲಪ್ಪ ಹೆಂಡ ಮಾರ್ತಾನ ಅಂತ. ಈ ಶಾಸಕರಿಗೆ ನಾನೇ ಹೆಂಡ ಮಾರೋದನ್ನ ಅಂಗಡಿ ಮಾಡಿಸ್ಕೊಟ್ಟವ. ಈಗ ಇರೋ ಶಾಸಕರು ಮಾಡಿದ್ರು, ಇವ್ರನ್ನ ಮಾಡಿದ್ದವರಲ್ಲ. ಕೇಳಿ ಅದನ್ನೆಲ್ಲ, ಅದ್ರ ಅಗತ್ಯ ಇಲ್ಲ, ಬೇಕಾಗಿಲ್ಲ. ಬರೀ ಅದೇನು ವಿಷಯ ಅದಲ್ಲ. ನಾ ಹೇಳಕ್ ಹೊರಟಿದ್ದು ಮಧು ಬಂಗಾರಪ್ಪನವ್ರ ಮಗನಾಗಿ ಒಳ್ಳೆ ಆಡಳಿತ ನಡೆಸಲಿ. ಬಹಳ ವಿದ್ಯಾವಂತ ಅಲ್ದಿರು, ವಿದ್ಯೆ ಏನು ಬೇಕಂತಿಲ್ಲ, ಅನೇಕ ಜನ ವಿದ್ಯೆ ಇಲ್ದಿದ್ರು ಆಡಳಿತ ನಡೆಸಿದ್ದಾರೆ. ಯಾಕೆ ವಿದ್ಯೆ ಇಲ್ಲ ಅಂತ ನಾನು ಹೇಳ್ತೀನಿ, ಅವ್ರಿಗೆಲ್ಲ ಇಂಗ್ಲೀಷ್ ಇದೆ, ಹಿಂದಿ ಇದೆ, ತಮಿಳ್ ಬರ್ತದೆ. ವಿದ್ಯೆ ಇಲ್ಲ ಅಂತಿಲ್ಲ, ವಿದ್ಯೆ ಇಲ್ದಿದ್ರು ಆಡಳಿತ ನಡ್ಸಕ್ ಬರ್ತದೆ. ವಿದ್ಯೆ ಇಲ್ಲ ಅಂತ ಅವ್ರ ಅಣ್ಣ ಒಂದ್ಸರಿ ಹೇಳಿದ್ದ. ಯಾವ ಡಿಗ್ರಿ, ಎಲ್ಲಿ PUC ಮಾಡಿದ್ರು, ಎಲ್ಲಿ ಡಿಗ್ರಿ ಮಾಡಿದ್ರು ಅಂತ ಕುಮಾರ್ ಬಂಗಾರಪ್ಪನವ್ರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅದಕ್ಕಾಗಿ ಹೇಳ್ತಾ ಇದೀನಿ ನಾನು ಮಾಡಿದ್ದ ಅಲ್ಲಿದ್ದು ಸ್ಟೇಟ್ಮೆಂಟ್. ನಮ್ಮ ತಮ್ಮ ಯಾವ ಯೂನಿವರ್ಸಿಟಿಲಿ ಡಿಗ್ರಿ ತೊಗೊಂಡೇನೋ ಗೊತ್ತಿಲ್ಲಪ್ಪ, ಯಾವ PU ಬೋರ್ಡಲ್ಲಿ ಸರ್ಟಿಫಿಕೇಟ್ ತೊಗೊಂಡೇನೋ ಅಂತ ಅವ್ರು ಹೇಳಿದ್ರು. ಅಣ್ಣ ತಮ್ಮನ ಮಾತಿದ್ದು. ಅದಕ್ಕೆ ಹೇಳಿದೆ, ಅವ್ರು ಅದ್ರ ಕಡೆ ಗಮನ ಕೊಡೋದು ಒಳ್ಳೇದು. ಯಡಿಯೂರಪ್ಪನವ್ರು ಬೈಯೋದು ಅವ್ರಿಗೆ ಶೋಭೆ ಅಲ್ಲ. ವಿಜೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ, ನಮ್ಮ ಪಕ್ಷದ್ದು ಶಾಸಕರಾಗಿದ್ದಾರೆ ಶಿಕಾರಿಪುರದ್ದು. ರಾಜ್ಯಾಧ್ಯಕ್ಷರ ಬಗ್ಗೆ ಸ್ಟೇಟ್ಮೆಂಟ್, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಬರ್ತಿರ್ತಾವೆ. ಆದರೆ ಏನೆಲ್ಲ ಮಾತಾಡ್ತಾರೆ ಅದು ಸರಿಯಲ್ಲ, ಅದನ್ನು ಖಂಡಿಸ್ತೇನೆ. ಇನ್ನೊಂದು ವಿಷಯ, ಸಾಗರದಲ್ಲಿ ನೀವೆಲ್ಲ ಹೋಗಿದ್ವಿ. ಇತ್ತೀಚೆಗೆ ಒಂದು ಘಟನೆ ನಡೀತು, ಅನೇಕ ಘಟನೆ ನಡೆದಿದ್ದಾವೆ. ಒಂದು ಹೇಳ್ತೇನೆ, ಹೋಗಿದ್ವಿ. ಯಾರೋ ರೈತರು ಮೀನು ಹಿಡಿಯಕ್ಕೆ ಹೋಗ್ಯಾರ, 10 ಮೀನು ಹಿಡಿಯೋದು ಅಂತ. ನಮ್ಮಲ್ಲಿ ಒಂದು ಸಂಪ್ರದಾಯ. ಇವತ್ತು ಯಾವುದೋ ಒಂದು ಪ್ರಜಾವಾಣಿಲೋ ಅಥವಾ ವಿಜಯಕರಣ ಲೇಖನನೇ ಬಂದಿದೆ. ಅದು ನಮ್ಮ ಸಂಸ್ಕೃತಿ, ನಮ್ಮದೊಂದು ವಿಚಾರ, ಆಚಾರ, ಒಂಥರ ಅದೊಂದು ಪದ್ಧತಿ. ಇದು ಮೀನು 10 ಮೀನು ಹಿಡಿಯೋದು ಒಂಥರ ಕಲೆ. ನಾನೊಂದು ಜೇನು ಕೇಳೋದು ಒಂದು ಅಭ್ಯಾಸ ನನಗೆ. ಜೇನು ವರ್ಷಕ್ಕೆ 1-2 ಸರಿ ಹಾಗೆ ಒಂದು ಅಭ್ಯಾಸ ಇರುತ್ತೆ. ಆ ಥರ ಮೀನು ಹಿಡಿಯಕ್ಕೆ ಹೋದಾಗ ರಾತ್ರಿ 12 ಗಂಟೆಗೆ ಅರಣ್ಯ ಇಲಾಖೆಯವರು ಸಿಗಾಕೊಂಡು, ಅರಣ್ಯ ಇಲಾಖೆಯವರೆಗೂ ಏನು ನಡೀತು ಗೊತ್ತಿಲ್ಲ, ಅರೆಸ್ಟ್ ಮಾಡಿದ್ರು, ಹೊಡೆದ್ರು, ಮರಣಾಂತಿಕ ಹಲ್ಲೆ ಆಯಿತು. ಅವ್ನ ಆಸ್ಪತ್ರೆಗೂ ಸೇರಿಸಿದ್ರು. ನಾವು ಹೋದ್ವಿ, ನೀವು ಬಂದ್ರಿ, ಎಲ್ಲರೂ ಬಂದರು, ಎಲ್ಲ ಪಕ್ಷದವರು ಬಂದು ಖಂಡಿಸಿದ್ರು. ಸರಿ, ಆಮೇಲೆ ಶಾಸಕರು ಬಂದರು, ಹೊರದೇಶಕ್ಕೆ ಹೋಗಿದ್ರು ಅವರ ವೈಯಕ್ತಿಕ ಕಾರಣಕ್ಕೆ. ಬಂದರು ಆಸ್ಪತ್ರೆಗೆ ಹೋಗಿ ವೀರಾವೇಶದ ಸ್ಟೇಟ್ಮೆಂಟ್ ಕೊಟ್ಟರು. ಇದು ಖಂಡನೀಯ, ಇದು ಶಿಕ್ಷೆ ಆಗಬೇಕು, ಉಗ್ರ ಶಿಕ್ಷೆ ಆಗಬೇಕು ಅಂತ ಎಲ್ಲ ಕೊಟ್ಟರು. ಈ ಉಗ್ರ ಶಿಕ್ಷೆ ಆಗೋದ್ರೊಳಗೆ ಹೊಸನಗರದಲ್ಲಿ ಒಂದು KDP ಸಭೆಯಲ್ಲಿ DFO ಕೂರ್ಸ್ಕೊಂಡೇ ಮಾತಾಡಿದ್ರು. ಹೆಂಗ್ ಹೊಡೆದ್ರಿ, ಯಾಕೆ ಹೊಡೆದ್ರಿ, ಬೇರೆ ಕೇಸಲ್ಲಿ ಹೊಸನಗರದಾಗ ಹೊಡೆದಿದ್ರು, ಯಾಕೆ ಹೊಡೆದ್ರಿ ಎಲ್ಲ ಆಗಿತ್ತು. ಅದೆಲ್ಲ ಎನ್ಕ್ವೈರಿ ಆಗಿ 3 ದಿನಕ್ಕೆ ಸಾಗರದಾಗ ಹೊಡೆದ್ರು ಅಧಿಕಾರಿಗಳು ಮತ್ತೆ ರೈತರನ್ನ. ಇವ್ರ ಆಡಳಿತ ಎಷ್ಟು ಮಟ್ಟಿಗಿದೆ ಅಂತ ಹೊಸನಗರದಲ್ಲಿ ಜ್ಞಾನೇಂದ್ರ ಸೀನಿಯರ್ ತಗೊಂಡು ಸಸ್ಪೆಂಡ್ ಮಾಡ್ತಕ್ಕದ್ದು ಅಂತೆಲ್ಲ ಹೇಳಿದ್ದಾರೆ. ಸಸ್ಪೆಂಡು ಆಗಲ್ಲ, ಏನೂ ಆಗಲ್ಲ. ಅವ್ರ ಕಡೆ ಎಲ್ಲ ಬಂದು ಇವ್ರ ಕಡೆ ನೋಡಿದ್ರು, ಅಲ್ಲಿಂದ ಅಲ್ಲಿ ಸರಿಯಾಗಿತ್ತು. ಹೊಸನಗರದ್ದು ಹೊಡೆದ ನಾವು ತಿಂದ, ಇವ್ರದ್ದು ಸ್ಟೇಟ್ಮೆಂಟ್ ಬಂತು, ಇವ್ರದ್ದು ವಾಟ್ಸಪ್ ಯೂನಿವರ್ಸಿಟಿಲಿ ಬಂತು, ಅಲ್ಲಿ ಮುಗೀತು. ಅದಾಗಿ 3 ದಿನಕ್ಕೆ ಹೊಡೆದಿದ್ದಾರೆ ಮತ್ತೆ ಸಾಗರದಾಗೆ. ಇವ್ರ ಆಡಳಿತಕ್ಕೆ ಅಧಿಕಾರಿಗಳ ಮೇಲೆ ಏನ್ ಬಿಗಿ ಇದೆ. ಆಯ್ತು, ಅದು ಆಯ್ತು, ಹೊಡೆದಾಯ್ತು. ಸಾಗರದ ಆಸ್ಪತ್ರೆ ಬಂದು ವೀರಾವೇಶ ಸ್ಟೇಟ್ಮೆಂಟ್ ಮಾಡಿದ್ರು. IB-ನಲ್ಲಿ ಸಾಗರ IB-ಲಿ ಮೀಟಿಂಗ್ ಮಾಡಿದ್ದಾರೆ. ತಾವು ಕೆಲವರೆಲ್ಲ ಹೋಗಿದ್ರೇನೋ ಗೊತ್ತಿಲ್ಲ, ಕರೆದಿದ್ರು ಅಥವಾ ಅಧಿಕಾರಿಗಳ ಸಭೆನೋ ನಂಗೆ ಗೊತ್ತಿಲ್ಲ. ಅಲ್ಲಿ ಕರೆದು ವೀರಾವೇಶದ ಹೊರಗೆ ಬಂದು ವೀರಾವೇಶದ ಮಾತಾಡಿದ್ರು. ಅವ್ರು ಉಗ್ರ ಶಿಕ್ಷೆ ಆಗ್ಬೇಕು, ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು, ಅವ್ರು ಎತ್ತಿ ಹಾಕಿ ಎಲ್ಲ ಹೇಳಿದ್ರು. ಬಂದ್ರು, ಹೊರಗೆ ಬಂದರು. ತಿರುಗಿ ಬೆಳಿಗ್ಗೆ ಅವತ್ತೇ ಅದೇ ದಿನ ಇವರಿಂದ ಉಗ್ರ ಕ್ರಮ ಆಗ್ಬೇಕು ಅಂತ ಆಸ್ಪತ್ರೆಯಲ್ಲಿ ಹೇಳಿದ್ರು. ಸಾಗರದ IB-ಲಿ ಮೀಟಿಂಗ್ ಮಾಡಿ ಅಧಿಕಾರಿಗಳು ಸಭೆ ಕರೆದು ಮಾತಾಡಿದ್ರು. ಅವತ್ತೇ ಅವ್ರ ಮೇಲೆ ಇನ್ನೊಂದು ಕೇಸ್ ಆತ, ಹೊಡ್ತಾ ತಿಂದ ರೈತರ ಮೇಲೆ. ಏನೋ ಅಕ್ರಮ ಮದ್ದುಗುಂಡು ಇಟ್ಕೊಂಡಿದ್ದಾರೆ. ಏನು ದೇಶ ವಿರೋಧಿ ಇದಕ್ಕೆ ಅಕ್ರಮ ಮದ್ದು ಇಟ್ಕೊಂಡಿದ್ರ, ಬಂದೂಕ್ ಇಟ್ಕೊಂಡಿದ್ರ, AK-47 ಇದೆಯಾ, ಯಾವ ಬಂದೂಕಿದ್ರು ಕೇಸ್ ಹಾಕ್ಬೇಕು. ಸರಿ, ಕಳ್ಕೋವಿ ಇದ್ರೆ ನಮ್ಮ ಭಾಷೆಯಲ್ಲಿ ಕಳ್ಕೋವಿ ಅಂತೀವಿ. ಅವತ್ತು ಮತ್ತೊಂದು ಕೇಸ್ ಆಯ್ತು. ಅವತ್ತೇ ಬೇಲ್ ಕ್ಯಾನ್ಸಲ್ಗೆ ಅರ್ಜಿ ಹಾಕ್ಯಾರೆ. ಇವ್ರು ಮೀಟಿಂಗ್ ಮಾಡ್ಯಾರ, ಹೊರಗೆ ಬಂದು ಇವರು ಮತ್ತೆ ಅವ್ರ ಮೇಲೆ ಹಿಡಿದು ಜಡೀರಿ ಅಂತ ಹೇಳ್ಯಾರ. ಬಹುಶಃ ಹೇಳಿರ್ಬೋದು, ಇಲ್ಲಿದ್ರೆ ಯಾಕೆ ಹಾಕ್ತಾರೆ? ಹಾಗಾದ್ರೆ ಇಲ್ಲ ಅಂದ್ರೆ ಅಧಿಕಾರಿಗಳ ಮೇಲೆ ಇವ್ರಿಗೆ ಹಿಡಿತಾ ಇಲ್ವಾ? ಏನ್ ಆಡಳಿತ ನಡೀತಾ ಇದೆ? ಈಗಲೂ ಹಂಗೆ ಇನ್ನೊಂದು ಯಾವ್ದು ಪೊಲೀಸ್ ಕೇಸಲ್ಲಿ, ಮರ್ಡರ್ ಕೇಸಲ್ಲಿ ಬೇಡದಿಲ್ಲ ಉಗ್ರ ಅಂತಾರೆ. ಉಗ್ರ ಅನ್ಕೂಡ ಅಲ್ಲಿ ಶೀಘ್ರ ಸಮನ ಆಗಿ ಹೋಗ್ತದೆ, ಆಗಿರ್ಬೋದು. ನೋಡಿ, ಇದು ಹಂಗೆ ಉಗ್ರ ಅನ್ಕೂಡನೆ ಮತ್ತೆ ಶೀಘ್ರ ಭೇಟಿ ಆಗ್ತದೆ. ಸಂಬಂಧಪಟ್ಟವ್ರದ್ದು ಅಥವಾ ಬ್ರೋಕರ್ಗಳದ್ದು ಸಮನ ಆಗ್ತದೆ. ಇದು ಅತ್ಯಂತ ಇದು ಸಾಗರದಂತ ಊರಿಗೆ ಈ ತರ ಸುಳ್ಳು ಹೇಳೋದು ಸರಿಯಲ್ಲ. ಈ ಸುಳ್ಳುಗಳು 1000 ಇದಾವೆ, ನನ್ನ ದಾಖಲೆಗಳು ಇದಾವೆ. ಇದನ್ನು ನಿಮ್ಮ ಮುಂದೆ ಹೇಳ್ತೇನೆ ಮುಂದೆಲ್ಲ. ಸೃಷ್ಟಿ ಮಾತ್ರ ನನ್ನ ಹೊಣೆಯಲ್ಲ. ಸೃಷ್ಟಿ ವಿನಾಶ ಆಗುವಾಗ ಅದನ್ನು ತಡೆದು ಮರು ಸೃಷ್ಟಿವರೆಗೂ ನಿನ್ನ ಬೆನ್ನಿಗೆ ನಿಲ್ಲುತ್ತೇನೆ ಎಂದು ಭಗವಂತ ನಮಗೆ ಕಾಲಕಾಲಕ್ಕೆ ಉದಾಹರಣೆ ಮೂಲಕ ತೋರಿಸಿಕೊಟ್ಟಿದ್ದಾನೆ ಎಂದು ವಾಗ್ಮಿ ವೀಣಾ ಬನ್ನಂಚೆ ತಿಳಿಸಿದರು.
ಸಾಗರದ ಭಾರತೀ ತೀರ್ಥ ಸಭಾಂಗಣದಲ್ಲಿ ಈಚೆಗೆ ರವೀಂದ್ರ ಪುಸ್ತಕಾಲಯದ 60ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದ ಅಕ್ಷರ ಹಬ್ಬ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ರಾಮ ಮತ್ತು ಕೃಷ್ಣ ವಿಷಯ ಕುರಿತು ಉಪನ್ಯಾಸ ನೀಡುತ್ತಿದ್ದರು. ಕಾರ್ಯಕ್ರಮದಲ್ಲಿ ವೈಯದಂತಿ, ಶುಂಠಿ ಸತ್ಯನಾರಾಯಣ್ ಭಟ್, ಮಧುಕರ್ ಹೆಗಡೆ, ಕೆಎಚ್ ಜ್ಞಾನೇಶ್ವರಪ್ಪ, ಶಾಂತಕುಮಾರ್ ಇನ್ನಿತರರು ಹಾಜರಿದ್ದರು. ಪ್ರಹ್ಲಾದನ ಇಡೀ ಕಥೆ ಗೊತ್ತು. ವಿರೋಚನ ಅವನ ಮಗ ಬಲಿ ಚಕ್ರವರ್ತಿ. ಹಾಗಾಗಿ ಸಂಸ್ಕಾರ ಆಗ್ತಾ ಆಗ್ತಾ ಜೀವ ವಿಕಾಸಕ್ಕೆ ಪರಿಣಾಮವಾಗಿ ಭಗವಂತ ಹೆಚ್ಚು ಹೆಚ್ಚು ಅರ್ಥ ಆಗ್ತಾ ಇದ್ದಾನೆ. ಅವನು ಒಬ್ಬ ನಮ್ಮ ಹಾಗೆ ಆಕಾರ ರೂಪವಾಗಿ ಕಾಣಬಲ್ಲಷ್ಟು ಇವಾಲ್ವ್ ಆಗಿದ್ದಾನೆ. ಆದ್ದರಿಂದ ಬಲಿ ಚಕ್ರವರ್ತಿಗೆ ಪುಟ್ಟ ಬಾಲಕನಾಗಿ ಕಾಣಿಸಿಕೊಂಡ. ನೋಡಿ, ಅಲ್ಲಿ ಬರುವಾಗ ದೇವರು ನಾನು ನಿನ್ನ ಮನೆಯ ಮಗು ಅಂತ ಬಂದ. ಆ ಮಗು ಅಂತ ಬಂದು, ಹಾಗಾದ್ರೆ ಇದು ಮಗು ಅಂತ ತಿಳಿದು ಇದು 3 ಹೆಜ್ಜೆ ಏನ್ ಕೇಳ್ತಿದೆ ಅಂತ ಕೊಡುವಾಗ ತ್ರಿವಿಕ್ರಮನಾದ. ಈ ಇವಲ್ಯೂಷನ್ ಬಲಿಚಕ್ರವರ್ತಿಯಲ್ಲಿ ಇತ್ತು. ಅವನಿಗೆ ಗ್ರಹಿಸುವ ಶಕ್ತಿ ಇತ್ತು. ಇದು ಪುಟ್ಟ ಬಾಲಕ ಅಂತ ಗ್ರಹಿಸುವಷ್ಟೇ ತ್ರಿವಿಕ್ರಮನಾದಾಗ ಗ್ರಹಿಸುವ ಶಕ್ತಿ ಇದ್ದದ್ರಿಂದ ಅದರ ಅನುಗ್ರಹ ಬಲಿಚಕ್ರವರ್ತಿಗಾಯಿತು. ಅವನು ಪಾದವನ್ನ ತಲೆಯ ಮೇಲಿಡು ಅನ್ನುವ ಒಳಗೇನೆ ಇಡೀ ವಿರಾಟ್ ಸ್ವರೂಪದ ದರ್ಶನವನ್ನ ಪಡೆದ. ಹಾಗಾಗಿ ಭಗವಂತ ಪ್ರಪ್ರಥಮ ಬಾರಿಗೆ ಯಾವ ಸೃಷ್ಟಿಯ ಆರಂಭದಲ್ಲಿ ತಾನು ವಿರಾಟ್ ಸ್ವರೂಪ ಇದ್ದೆ ಅಂತ ಹೇಳಿದ್ದನಲ್ಲ, ಆ ವಿರಾಟ್ ಸ್ವರೂಪವನ್ನು ನಮಗೆ ಅವತಾರದ ದೃಷ್ಟಿಯಿಂದ ಪ್ರಥಮ ಬಾರಿಗೆ ತೋರಿಸುವುದು ಬಲಿಚಕ್ರವರ್ತಿಗೆ. ಇವಲ್ಯೂಷನ್ ಆಗ್ತಾ ಆಗ್ತಾ ಮನುಷ್ಯನಿಗೆ ಪ್ರಥಮ ಬಾರಿಗೆ ಭಗವಂತ ಎಷ್ಟು ದೊಡ್ಡವ ಅನ್ನುವುದನ್ನು ತೋರಿಸುವ ಪ್ರಕ್ರಿಯೆ ಆರಂಭ ಆಗುವುದು ಬಲಿಚಕ್ರವರ್ತಿಯಿಂದ. ಅಲ್ಲಿಂದ ನಂತರ ಇನ್ನು ಕೆಲವು ಸಣ್ಣ ಪುಟ್ಟ ವಿಷಯಗಳಿವೆ. ಒಂದು ಅವತಾರ ಅನ್ನೋದನ್ನು ನೀವು ಗಮನಿಸಿದ್ರೆ, ಒಂದೋ ಯಾರನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಬಂದದ್ದು, ಅದೊಂದು ಇಂಡಿವಿಜುವಲ್ ಕಾಸ್. ಇಂಡಿವಿಜುವಲ್ ಕಾಸ್ ನಮಗೆ ಕಾಣ್ತದೆ. ಈಗ ಉದಾಹರಣೆಗೆ ನಮಗೆ ಹಿರಣ್ಯಾಕ್ಷನ ಅವತಾರಕ್ಕೆ ಪೂರ್ವಕ್ಕೆ ಬಂದಾಗ ಇಡೀ ಸಾಮೂಹಿಕ ಕಾಸ್ ಅದು ಮತ್ಸ್ಯಾವತಾರ. ಅದು ಸಾಮೂಹಿಕ ಕಾಸ್ ಆದರೂ ಕೂಡ ಜನಾಂಗ, ಇಡೀ ಮನುಷ್ಯ ಜನಾಂಗವೇ ಇಲ್ಲವಾಗುವಾಗ ನಾನು ಮತ್ತೆ ಮನುಷ್ಯ ಜನಾಂಗವನ್ನ ಪ್ರಳಯ ಕಾಲದಲ್ಲಿ ನಾಶವಾಗದ ಹಾಗೆ ಕಾಪಾಡ್ತೇನೆ. ಇದು ಎಷ್ಟು ಬ್ಯೂಟಿಫುಲ್ ಅಂತಂದ್ರೆ, ಸೃಷ್ಟಿ ಮಾತ್ರ ನನ್ನ ಹೊಣೆಯಲ್ಲ, ಸೃಷ್ಟಿ ಮಾಡಿದ ನಾನು ಅದರ ವಿನಾಶ ಆಗುವಾಗಲೂ ನಿಮ್ಮ ಬೆನ್ನಿಗಿದ್ದು ಮತ್ತೆ ಸೃಷ್ಟಿಗೆ ಸಹಕರಿಸ್ತೇನೆ ಅಂತ ಭರವಸೆ ಕೊಡುವ ತಂದೆ ತಾಯಿಯ ಆಟಿಟ್ಯೂಡ್. ಹುಟ್ಟಿಸೋದಷ್ಟೇ ನನ್ನ ಕೆಲಸ ಅಲ್ಲ, ಹುಟ್ಟಿದ ಒಂದು ಇಡೀ ನನ್ನದೇ ಪಾರ್ಟಿಕಲ್ಸ್ ಇಲ್ಲಿ ಬೆಳೀತಾ ಇದ್ದದನ್ನು ನೋಡ್ತೇನೆ ನಾನು. ಅದು ಇಲ್ಲವಾದಾಗ ನಾನು ಮತ್ತೆ ಇದ್ದೇನೆ. ನಾನು ಮತ್ತೆ ನಿಮ್ಮನ್ನು ಸಂರಕ್ಷಿಸಿ ನಿಮ್ಮ ಮುಂದಿನ ಆ ಪ್ರಳಯ ಕಾಲದ ನಂತರದ ಜಗತ್ತು ಸೃಷ್ಟಿ ಮಾಡುವವರೆಗೆ ನಾನಿದ್ದೇನೆ ಅನ್ನುವ ಭರವಸೆಯ ಹಾಗೆ ಮತ್ಸ್ಯ. ಆದರೆ ಅದೊಂದು ತರ ಸತ್ಯವ್ರತ ಅನ್ನುವ ಒಬ್ಬ ಪರ್ಸನಲ್ ಕಾಸ್ ಆಗಿ ಬಂದ ಮತ್ಸ್ಯನ ಅವತಾರ. ನೀವು 2ನೇ ಸಂದರ್ಭಕ್ಕೆ ಬಂದ್ರೆ ಕೂರ್ಮ ಅವತಾರ, ಅದು ಸುರ ಅಸುರರ ನಡುವೆ ಬಂದ ಒಂದು ಅವತಾರ, ಅಥವಾ ಸುರ ಅಸುರರು ಅನ್ನುವ ನಮ್ಮ ಒಳಗೆ ಇರುವ ಒಳಿತು ಕೆಡುಕುಗಳ ಮಧ್ಯೆ ನಮ್ಮ ಜೀವವನ್ನು ಬೆಳೆಸಲಿಕ್ಕೆ ಬಂದ ಕೂರ್ಮ. ಇನ್ನೊಂದು ನೀವು ಹಿರಣ್ಯಾಕ್ಷ ಅನ್ನುವ ಒಬ್ಬ ರಾಕ್ಷಸನಿಗಾಗಿ ತಾನು ಬಂದ ಹಾಗೆ ಕಾಣಿಸುವ ಅವತಾರ ಆದರೂ ಕೂಡ ಪ್ಯಾರಲಲ್ಲಿ ಭೂಮಿಯನ್ನು ಮತ್ತೆ ಉದ್ಧರಿಸಲಿಕ್ಕೆ ಬಂದದ್ದು. ಕಕ್ಷೆ ಕಳಚಿ ಭೂಮಿ ಇನ್ನೇನು ಕೆಳಕ್ಕೆ ಬೀಳುವುದರಲ್ಲಿದೆ ಅದನ್ನು ತನ್ನ ದಾಡೆಯಿಂದ ಎತ್ತಿ ಆ ಜಾಗಕ್ಕೆ ಸ್ಥಾಪಿಸಿ ಪುನಃ ತಾನು ಪುನಃಸ್ಥಾಪಿಸಿದ್ದನ್ನು ವಿರೋಧಿಸುವ ಹಿರಣ್ಯಾಕ್ಷನನ್ನು ವಧೆ ಮಾಡಿ ನಾನು ಈ ಪುನಃಸ್ಥಾಪನೆಗೆ ಅಡ್ಡಿ ಬರುವವರನ್ನ ಯಾರನ್ನು ಉಳಿಸೋದಿಲ್ಲ ಅನ್ನುವ ಮೆಸೇಜ್ ಕೊಟ್ಟು ಅಲ್ಲೊಂದು ಅವತಾರ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.